ನಮಸ್ಕಾರ. ಈ ವಿಡಿಯೋ 5 ಜನಕ್ಕಾದ್ರೂ ಶೇರ್ ಮಾಡಿ. ಯಾರಿಗಾದ್ರೂ ಈ ಕಷ್ಟ ಮುಂದಕ್ಕೆ ಬರ್ಬೋದು, ಬರದೇ ಇರ್ಬೋದು. ದೇವ್ರ ಹತ್ರ ಬೇಡ್ಕೊಳ್ಳಿ, ಒಳ್ಳೇದಾಗಲಿ. ಈ ವಿಡಿಯೋನ 5 ಜನಕ್ಕೆ ಶೇರ್ ಮಾಡಿ. ದಯವಿಟ್ಟು ರೀ, ನನ್ನ ಪ್ರಚಾರಕ್ಕಂತೂ ಮಾಡ್ತಾ ಇಲ್ಲ ನನ್ನ ವಿಡಿಯೋ. ಒಬ್ಬ ವ್ಯಕ್ತಿಗೆ ಒಂದು ಒಳ್ಳೇದಾಗಲಿ ಅಂತ ಹೇಳಿ ಈಗ ಅವರ ವೈಫ್ ಅವರೇ ನಮ್ಮ AG ಆಂಬುಲೆನ್ಸ್ ಅಂತ ಹೇಳಿ ದೊಡ್ಡಬಳ್ಳಾಪುರ ಅಲ್ಲಿ ಸರ್ವಿಸ್ ಕೊಡ್ತಾರೆ ನೋಡಿ. ಅಲ್ಲಿಂದ ಕರ್ಕೊಬಂದು ಈಗ ಹುಡುಗ ಹೇಳದಂತೆ ಪಾಪ ಆಶ್ರಮ ಇಲ್ಲಿದೆ ಅಂತ ಹೇಳಿದಾಗ ಕರ್ಕೊಬಂದು ಈಗ ನಮ್ಮ ಆಶ್ರಮಕ್ಕೆ ಸೇರ್ಸಕ್ಕೆ ಬಂದಿದ್ದಾರೆ. ಸ್ವಂತ ಹೆಂಡ್ತಿನೇ ಗಂಡಿನ ಆಶ್ರಮಕ್ಕೆ ಸೇರ್ಸಕ್ಕೆ ಬಂದವ್ರೆ. ಏನಕ್ಕೆ ಈ ವಿಚಾರ ತಿಳಿಬೇಕಂದ್ರೆ ಈ ವಿಡಿಯೋ ಕಂಟಿನ್ಯೂ ಹಾಗೆ ನೋಡೋವರೆಗೂ ನಿಮಗೆ ಒಂದು ವಿಚಾರ ಗೊತ್ತಾಗುತ್ತೆ. ಅಮ್ಮ ನಮಸ್ತೆ. ನಮಸ್ತೆ ಅಪ್ಪಿ. ನಮಸ್ತೆ ಅಣ್ಣ. ಏನು ಏನು ಇವ್ರು ಕರ್ಕೊಬಂದಕ್ಕೆ ಕಾರಣ ಆಸ್ಪತ್ರೆಗೆ, ಸಾರಿ ಆಶ್ರಮಕ್ಕೆ? ಅದೇ ಅಣ್ಣ, ಇವರು ಹೆಲ್ತ್ ಅಂದ್ರೆ ಆರೋಗ್ಯದ ವಿಚಾರವಾಗಿ ಕರ್ಕೊಂಡ್ ಬಂದಿರೋದು. ಆ ಒಂದು ಹುಡುಗಿ ದುಡ್ದು ಜೀವನ ಮಾಡಬೇಕು, ನೋಡೋರಿಲ್ಲ. ಆ ವಿಚಾರವಾಗಿ ಇಲ್ಲಿ ಸೇರಿಸಿ ಆ ಹುಡುಗಿ ಏನೋ ದುಡ್ದು ಅಲ್ಪ ಸ್ವಲ್ಪ ಅವ್ರ ಮಕ್ಕಳನ್ನ ಸಾಕೊಂಡ್ಲಿ ಅಂತ ಒಂಟಿ ಹೆಂಗ್ ಜೀವನ ಮಾಡೋಕ್ಕಾಗುತ್ತೆ ಸಮಾಜದಲ್ಲಿ. ಅಮ್ಮ ನಿಮ್ಮ ಹೆಸರು? ಲಾವಣ್ಯ. ನಿಮ್ಮ ಗಂಡಿನ ಹೆಸರು? ಬೇಜಾರಾಗಲ್ಲ ಅಮ್ಮ ಗಂಡಿನ ಆಶ್ರಮಕ್ಕೆ ಸೇರಿಸ್ತಾ ಇದ್ದೀರಾ? ಬೇಜಾರಾಗ್ತಾ ಇದೆ, ಯಾಕೆಂದ್ರೆ ಇವಾಗ ಫ್ಯಾಮಿಲಿ ಸಪೋರ್ಟ್ ಅಂತ ನಂಗೆ ಯಾರು ಇಲ್ಲ. ಆಕ್ಸಿಡೆಂಟ್ ಆಗಿ 3 ವರ್ಷ ಆಯ್ತು. ಇದುವರೆಗೂ ಯಾರು ಒಬ್ರು ಬದುಕಿದ್ದಾರೆ. ಇವನು ನನ್ನ ಫ್ಯಾಮಿಲಿ, ನನ್ನ ಸಂಸಾರ, ನನ್ನ ಪೂರ್ತಿ ಜವಾಬ್ದಾರಿನೂ ನಮ್ಮ ಅಪ್ಪ ಅಮ್ಮನೇ ತಗೊಂಡಿದ್ದಾರೆ. ಇನ್ನು ಮೇಲೆ ಅವ್ರು ಆಗಲ್ಲ ಅಂತ ಅವ್ರ ಕೈಲೂ ಆಗ್ತಿಲ್ಲ. ಅವ್ರಿಗೂ ತುಂಬಾ ಕಷ್ಟ ಆಗ್ತಿದೆ ನಮ್ಮನ್ನು ನೋಡ್ಕೊಳ್ಳೋದಕ್ಕೆ. ಮತ್ತೆ ಇವ್ರ ಅಪ್ಪನೇ ಅಂದ್ರೆ ಇವರು ತಂದೆ ಮಗಂಗೆ ಜನ್ಮ ಕೊಟ್ಟಿರೋ ತಂದೆನೇ ಸ್ಟೇಷನಲ್ಲಿ ಬಂದು ನಂಗೆ ಮಗನೇ ಬೇಡ ಅಂತ ಬರ್ಕೊಟ್ಬಿಟ್ಟಿದ್ದಾರೆ. ಈ ಒಂದು 20 ದಿನದ ಹಿಂದೆ ಹಿಂಗೆ ವಿಕ್ಟೋರಿಯಾದಲ್ಲಿ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ದೆ. ಐಸಿನಲ್ಲಿತ್ತು, ಸೀರಿಯಸ್ ಆಗಿದೆ ಅಂತ ಹೇಳಿದ್ರು. ಆ ಟೈಮಲ್ಲಿ ಹೋಗಿ ನಾನು ಎಲ್ಲ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ನಂಗೆ ಮಗನೇ ಬೇಡ ಅಂತ ಹೇಳ್ಬಿಟ್ಟು ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದು. ಅವ್ರು ಬಂದು ಬರ್ಕೊಟ್ಟಿದ್ರು. ನಾನು ಕಂಪ್ಲೇಂಟ್ ಕೊಟ್ಟಿದ್ದೆ, ಸರಿ ಅಂತ ಹೇಳ್ಬಿಟ್ಟು ಅವ್ರು ಬಂದು ಬರ್ಕೊಟ್ಕೊಂಡು ಬೇಡ ಅಂತ. ಇನ್ನು ಇವ್ರನ್ನ ನೋಡ್ಕೊಳಕ್ಕಾಗ್ತಿಲ್ಲ, ನನಗೆ ಮಕ್ಕಳನ್ನೂ ನೋಡ್ಕೊಳಕ್ಕಾಗ್ತಿಲ್ಲ. ಒಂದು ಕಡೆ ಯಾರ್ದೂ ಸಪೋರ್ಟ್ ಇಲ್ಲ. ಒಂದು ಬೇಕು ಅಂದ್ರೆ ಒಂದು ಕಳ್ಕೊಳಕ್ಕೆ ರೆಡಿ ಆಗೋಗ್ಬಿಟ್ಟಿದ್ದೀನಿ. ಈಗ ಅವ್ರನ್ನ ಇಲ್ಲಿದ್ರೆ ಒಂದು ಸ್ವಲ್ಪ ಸೇಫ್ ಆಗಿರ್ತಾರೆ ಅಂತ ಹೇಳ್ಬಿಟ್ಟು ಕರ್ಕೊಂಡ್ಬಂದಿದ್ದೀನಿ. ಸಮಸ್ಯೆ ಅಂದ್ರೆ ತಲೆಗೆ ಒಂದು ಸ್ವಲ್ಪ ಏಟ್ ಆಗಿದೆ, ಮೆಂಟಲಿ ಅಷ್ಟು ಸ್ಟೇಬಲ್ ಇಲ್ಲ. ಇವ್ರನ್ನ ನೋಡ್ಕೊಂಡು ಕೂತ್ಕೊಂಡ್ರೆ ನನಗೆ ದುಡ್ಡು ತಂದು ಹಾಕೋರಿಲ್ಲ. ಸ್ನೇಹಿತರೆ, ತಲೆಗೆ ಏಟಾಗಿದೆ ಅಂದ್ರೆ ಸಣ್ಣ ಪುಟ್ಟ ಏಟಲ್ಲ. ಯಾಕೆಂದ್ರೆ ನೋಡಿದ್ರೆ ನನಗೆ ಮನಸ್ಸಿಗೆ ಚುರ್ಕೊಂಡೋಯ್ತು. ಆಮೇಲೆ ಆ ಅಪ್ಪಂಗೆ ಸ್ಟ್ರೋಕ್ ಆಗಿದೆ. ಅಂದ್ರೆ ಕೈ ಎರಡು ಎತ್ತಿ ಅಣ್ಣ, ಕೈ ಎತ್ತು. ಈ ಕೈ ಅಷ್ಟೇ ಸ್ನೇಹಿತರೆ, ಇಷ್ಟೇ ಎತ್ತಕ್ಕಾಗೋದು. ಈ ಕೈ ಅಂತೂ ಮೊದಲೇ ಎತ್ತಕ್ಕಾಗಲ್ಲ. ನೋಡಿ ಬಿಟ್ರೆ ಸಾಕು. ನೋಡಿ ಆಮೇಲೆ ಇನ್ನೊಂದು ವಿಚಾರ ತೋರಿಸ್ತೀನಿ ಅಣ್ಣ. ಹಂಗೆ ಸ್ವಲ್ಪ ಯಾಕೆ ನೋಡಿ ಕೈ